ನಮಸ್ಕಾರ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ಏನು ಕರ್ನಾಟಕ ಬಂದ್ ಏನಿದೆ ಎಲ್ಲವೂ ಒಂದು ಮಿಶ್ರ ಪ್ರತಿಕ್ರಿಯೆನೇ ವ್ಯಕ್ತವಾಗ್ತಿದೆ. ನಾಡು ನುಡಿ ನೆಲ ಜಲ ಅಂತ ಬಂದಾಗ ನಾವೆಲ್ಲ ಸ್ವಾಭಿಮಾನವನ್ನು ತೋರಿಸಬೇಕಾದಂಥ ಸಂದರ್ಭ ಇದೆ. ಈ ಒಂದು ಸಂದರ್ಭದಲ್ಲಿ ಎಕ್ಸಾಮ್ಗಳು ಸಹ ಇದೆ. ತಂದೆ ತಾಯಿಗಳಿಗೆ ಎಲ್ಲೋ ಒಂದು ಕಡೆ ಭಯನೂ ಇದೆ, ಆತಂಕ ಇದೆ. ಎಲ್ಲವೂ ನಡೆ ಬಂದು ಯಶಸ್ವಿ ಆಗ್ತಾನೇ ಇದೆ. ಕೆಲವರು ಅಂಗಡಿ ಮುಕ್ಕಟ್ಟುಗಳನ್ನ ಮುಚ್ಚಿದ್ದಾರೆ, ಕೆಲವು ಭಾಗದಲ್ಲಿ ಮುಚ್ಚಿಲ್ಲ. ರಾಜ್ಯದ 224 ಕಡೆಗಳಲ್ಲೂ ಒಂದೊಂದು ಮಿಶ್ರ ಪ್ರತಿಕ್ರಿಯೆ ಬರ್ತಿದೆ. ಕೆಲವು ಕಡೆ ಬಸ್ ಸಂಚಾರ ಆಗ್ತಿದೆ, ಕೆಲವು ಕಡೆ ಜನಸಂದಣಿ ಓಡಾಡ್ತಾ ಇಲ್ಲ, ಮತ್ತು ಕೆಲವು ಮೆಡಿಕಲ್ ಶಾಪ್ಗಳು ತೆಗೆದಿದೆ. ಎಂದಿನಂತೆ ಎಲ್ಲವೂ ದಿನನಿತ್ಯ ಚಟುವಟಿಕೆಗಳು ನಡೀತಾನೆ ಇದೆ. ಹಾಗೆಯೇ ಇವತ್ತು ಸರ್ಕಾರಿ 4ನೇ ಶನಿವಾರದಿಂದ ಸರ್ಕಾರಿ ರಜೆನೂ ಸಹ ಇದೆ. ಕೆಲವರೆಲ್ಲ ರಜೆಗಳು ಹಾಕೊಂಡು ಮನೆಯಲ್ಲೇ ಸಹ ಇದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ಬಂದು ಎಲ್ಲೋ ಒಂದು ಕಡೆ ಮಿಶ್ರ ಕನ್ನಡ ಪರ ಹೋರಾಟಗಾರರು ಏನು 2000ಕ್ಕೂ ಅಧಿಕವಾದಂಥ ಹೋರಾಟಗಾರರು ಇವತ್ತು ಎಲ್ಲ ಕೆಲವು ಭಾಗದಲ್ಲಿ ಬಂಧನ ಒಳಗಾಗಿದ್ದಾರೆ. ಹೋರಾಟಗಳ ಏನು ಆ ಭಾಗದಲ್ಲಿ ಹೋರಾಟಕ್ಕೆ ಬಿಡ್ದಿ ಏನು ಹೋರಾಟ ಮಾಡ್ತಿದ್ದಾರೆ, ಏನು ಬಂಧನ ಒಳಗಾಗಿದ್ದಾರೆ. ಮತ್ತು ಹೋರಾಟಗಾರರನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಡೌನ್ ಬಳಿ ಏನು ವಾಟಾಳ್ ನಾಗರಾಜ್ ಅವರನ್ನು ಸಹ ಪೊಲೀಸ್ ವಶಕ್ಕೆ ಪಡ್ಕೊಂಡಿದೆ. ಹೀಗೆ ಇಡೀ ರಾಜ್ಯದಲ್ಲಿ ಎಲ್ಲ ಯಾವ ಭಾಗದಲ್ಲಿ ಹೋರಾಟಗಳು ಎಲ್ಲ ಒಂದು ಪ್ರಗತಿಪರ ಚಿಂತಕರು ಮತ್ತು ಪ್ರಗತಿಪರ ಹೋರಾಟಗಾರರು ಆ ಭಾಗದಲ್ಲಿ ಆ ಒಂದು ನೆಲ ಜಲ ಸಂಸ್ಕೃತಿಗಾಗಿ ಹೋರಾಟಗಳು ಏನು ನಡೀತಿದೆ. ಎಲ್ಲವೂ ಒಂದು ಸ್ವಾಭಿಮಾನ ರೀತಿ ಓಡಾಡ್ತಿದೆ. ಇಲ್ಲಿ ಮರಾಠಿಗರ ಪುಂಡಾಟಿಕೆ, MES ಮತ್ತು ಶಿವಸೇನೆಯನ್ನು ಏನು ಅವರ ಒಂದು ಏನು ಕೆಲವು ನಮ್ಮ ಏನು ಕಂಡಕ್ಟರ್ಗಳ ಮೇಲೆ ಮತ್ತು ಯಾವ ರೀತಿ ಡ್ರೈವರ್ಗಳ ಮೇಲೆ ಮಸಿ ಬಳಿದು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬೆಳಗಾವಿಯಲ್ಲಿ ಯಾವ ರೀತಿ ತಮ್ಮ ಪುಂಡಾಟಿಕೆಗಳನ್ನ ಮಾಡಿದ್ರು ಎಲ್ಲವೂ ಮಾಧ್ಯಮಗಳಲ್ಲಿ ನೋಡಿ ಒಂದು ಇತಿಹಾಸನೇ ಆಗಿದೆ. ಮತ್ತು ಹಾಗೆಯೇ ಯಾವ ರೀತಿ ಕಂಡಕ್ಟರ್ಗಳ ಮೇಲೆ ಮರಾಠಿಗರು ಹಲ್ಲೆ ಮಾಡಿದ್ದು ಎಲ್ಲವೂ ಸಹ ನಮಗೆ ಮಾಧ್ಯಮದಲ್ಲಿ ನೋಡಿ ಒಂದು ಏನು ಪರಿಸ್ಥಿತಿಗಳನ್ನ ನಾವೆಲ್ಲ ಅವಲೋಕನ ಮಾಡ್ಕೊಂಡಿದ್ದೀರಿ. ಒಂದು ಕಡೆ ಎಕ್ಸಾಮ್ಗಳಿಗಂತ ಹೋದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿ ಏರಿಕೆಗಳು ಒಂದು ಭಾಗ ಆಗಿದೆ. ಇಲ್ಲಿ ಬ್ಯಾಂಕುಗಳಲ್ಲಿ ಹೋದ್ರೂ ಸಹ ಎಲ್ಲ ಹಿಂದಿ ವಾಲಗಳೇ, ಮತ್ತು ಸರ್ಕಾರಿ ಆಫೀಸ್ಗಳಲ್ಲಿ ಹೋದ್ರೂ ಹಿಂದಿ ವಾಲಗಳೇ, ಮತ್ತು ಯಾವ್ಯಾವ ದೊಡ್ಡ ದೊಡ್ಡ IT-BT ಕಂಪ್ನಿಗಳು ಹಿಂದಿ ವಾಲಗಳೇ. ಇಡೀ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹ ನಮ್ಮ ಹಿಂದಿ ಏರಿಕೆಯಿಂದ ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ. ಇವತ್ತು ಒಂದು ಕಡೆ ಮಹದಾಯಿ, ಒಂದು ಕಡೆ ಕಳಸಾ ಬಂಡೂರಿ ನಾಲೆ, ಒಂದು ಕಡೆ ಮೇಕೆದಾಟು ಯೋಜನೆ, ಒಂದು ಕಡೆ ತುಂಗಭದ್ರಾ ನದಿ, ಒಂದು ಕಡೆ ತಮಿಳುನಾಡಿನ ಕಾವೇರಿ ನದಿ ಗಲಾಟೆ, ಒಂದು ಕಡೆ ಮಹಾರಾಷ್ಟ್ರದ ಭಾಷಾ ಗಲಾಟೆ, ಒಂದು ಕಡೆ ತೆಲಂಗಾಣದ ಗಲಾಟೆಗಳು, ಒಂದು ಕಡೆ ಏನು ನಮ್ಮ ಒಂದು ಸುತ್ತಲೂ ಸಹ ಕರ್ನಾಟಕನ ಆಕ್ರಮಣ ಮಾಡ್ಕೊಳ್ಳಿದೆ ಅನ್ಯ ಭಾಷಿಕರು. ಇವತ್ತು ಎಲ್ಲ ಭಾಷಿಕರು ಸಹ ನಮ್ಮ ಒಂದು ರಾಜ್ಯದಲ್ಲಿ ನೆಲೆ ಕಂಡುಕೊಂಡು ಜೀವನೋಪಯೋಗ ಮಾಡ್ತಿರುವಂಥ ಅನ್ಯ ಭಾಷಿಕರು ಇವತ್ತು ನಮ್ಮ ಕನ್ನಡಿಗರ ಮೇಲೆ, ಕನ್ನಡದ ಒಂದು ಸ್ವಾಭಿಮಾನದ ಮೇಲೆ, ಕನ್ನಡಿಗರ ಒಂದು ಏನೋ ಒಂದು ಯಾವ ರೀತಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದೆ, ಎಲ್ಲೋ ಒಂದು ರೀತಿ ಖಂಡನೆ ಮಾಡಬೇಕು ಇಡೀ ರಾಜ್ಯದ ಜನತೆ. ಮತ್ತು ಎಲ್ಲೋ ಒಂದು ಕಡೆ ನಾನೊಬ್ಬ ಸ್ವಾಭಿಮಾನಿಯಾಗಿ ಕನ್ನಡಾಂಬೆಯ ಮಗನಾಗಿ ಈ ಒಂದು ಹೋರಾಟಕ್ಕೆ ನನ್ನ ಬೆಂಬಲವೂ ಸಹ, ಮತ್ತು ಎಲ್ಲೋ ಒಂದು ಕಡೆ ಬಂದು ಕೆಲವರು ಬೆಂಬಲ ಇದೆ, ಕೆಲವರು ಬೆಂಬಲ ಇಲ್ಲ. ಕೆಲವು ಸರ್ಕಾರಗಳು ಸಹ ಸಾರಿಗೆ ಸಂಸ್ಥೆಗಳು ಬೆಂಬಲ ಇಲ್ಲ. ಮತ್ತು ಹಾಗೆಯೇ ಕೆಲವು ಸರ್ಕಾರ ಏನೋ ಇದಕ್ಕೆ ಬಂದ್ಗೆ ಯಾವ ರೀತಿ ಸ್ಪಂದನೆ ಮಾಡಿಲ್ಲ. ಇವತ್ತು ಪ್ರಗತಿಪರ ಹೋರಾಟಗಳು ಮಾತ್ರ ಇಲ್ಲಿ ಬಂದು ಕರೆ ನೀಡಿ ಆ ಭಾಗದಲ್ಲಿ ಹೋರಾಟನ ಯಶಸ್ವಿ ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವರು ಸ್ವಾಭಿಮಾನವಾಗಿ ಅಂಗಡಿ ಮುಚ್ಚಿದ್ದಾರೆ, ಕೆಲವರು ಮುಚ್ಚಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಈ ಬಂದ್ ಆಗ್ಬಿಟ್ರೆ ಎಲ್ಲೋ ಒಂದು ಕಡೆ ನಮಗೆ ಆಗು ಹೋಗುಗಳು ಆಗುತ್ತಾ, ನಮ್ಮ ಎಲ್ಲ ಒಂದು ಇಡೀ ಒಂದು ವ್ಯವಸ್ಥೆ ಬದಲಾಗುತ್ತಾ, ನಮ್ಮ ಮೇಲೆ ಆಗ್ತಿರುವಂಥ ಅನ್ಯಾಯಗಳು ಸರಿ ಹೋಗುತ್ತಾ, ಇದು ಬಂದ್ ಮುಖಾಂತರ ಎಲ್ಲವೂ ಇದು ಒಂದು ಸ್ವಾಭಿಮಾನದ ಬಂದ್ ಹೊರತು ಯಾವುದೇ ರೀತಿ ಜನಕ್ಕೆ ಉಪಯೋಗ ಆಗುವಂಥ ಬಂದೇನಂತ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಆದರೂ ನಾವೊಬ್ಬ ಕನ್ನಡಿಗನಾಗಿ ಇವತ್ತು ಸರ್ಕಾರ ಅಧಿಕಾರ ಬರುವಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಳು ಮಾಡಿಕೊಂಡು ಬೀದಿಗಿಳಿತವೆ. ಒಂದು ನೆಲ ಜಲ ಸಂಸ್ಕೃತಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು 3 ದಿನಕ್ಕೆ ತಮ್ಮ ಒಂದು ಹಿಂದಿ ವಾಲಗಳ ಗುಲಾಮರು ಹೈಕಮಾಂಡ್ ಗುಲಾಮಕ್ಕೆ ಹೋಗ್ತಾರೆ. ಇವತ್ತು ಒಂದು ಕಡೆ BJPನೂ ಸಹ ಹೊರ್ತಲ್ಲ, ಒಂದು ಕಡೆ ಕಾಂಗ್ರೆಸ್ಸು ಸಹ ಹೊರ್ತಲ್ಲ. ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಒಂದು ನೆಲೆಗಟ್ಟುವಂಥ ಪಕ್ಷ ನಿಲ್ಲಬೇಕು, ಇವತ್ತು ಕನ್ನಡಿಗರ ಪಕ್ಷ ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ಲೈವ್ನ ಮುಗಿಸಿದ್ದೀನಿ. ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.